ಈ ರಾಜ್ಯದಲ್ಲಿದ್ದಂತ ಜನರನ್ನಂತ ಮೆಚ್ಚಕ್ ಆಗ್ತಾ ಇಲ್ಲ. ಆದ್ರೆ ಅವರೆಲ್ಲರೂ ಕೂಡ ಮೆಚ್ಚ ಇರುವಂತದ್ದು ಇವತ್ತು ಹೈಕಮಾಂಡ್ ಅನ್ನ ಮೆಚ್ಚಿಸುವಂತ ಕೆಲಸ. ಹೈಕಮಾಂಡ್ ಹತ್ರ ಹೋಗಿ ನನ್ನ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನಂತ ವಿಚಾರದಲ್ಲಿ 2.5 ವರ್ಷಗಳ ಕಾಲ ಬಿಜಿ ಆಗಿರೋ ಕಾರಣ ಒಂದು ಕಡೆ ಬೆಂಗಳೂರು ಸೇರಿದಂತೆ ಇವತ್ತು ಎಲ್ಲಾ ಕಡೆ ಕೂಡ ಇವತ್ತು ಈ ರಾಜ್ಯದಲ್ಲಿ ಎಲ್ಲಾ ರಸ್ತೆಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದಾವ. ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಬಡವರು ಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ. ಎಲ್ಲಾ ನಿಗಮಗಳಲ್ಲಿ ಭ್ರಷ್ಟಾಚಾರ ಮಾಡಿದಾರ. ಎಲ್ಲಾ ಕಡೆ ಕೂಡ ಭ್ರಷ್ಟಾಚಾರ ಮಾಡಿ ಇವತ್ತು ಎಲ್ಲವನ್ನು ಕೂಡ ನುಂಗಾಕಿ ಈ ವಿಚಾರವನ್ನು ಕೂಡ ಒಪ್ಪಿಕೊಂಡು ಮತ ಕೇಳ್ತಾರನ್ನಂಥದ್ದು ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ಗ್ಯಾರಂಟಿಗಳನ್ನು ಕೊಡ್ತಾ ಇದಾರ. ಗ್ಯಾರಂಟಿಗಳ ಜೊತೆಲಿ ಇವತ್ತು ತಾಯಂದ್ರಿಗೆಲ್ಲರೂ ಕೂಡ 2,000 ರೂಪಾಯಿ ಕೊಡೋದ್ರ ಜೊತೆಲಿ ಎಲ್ಲ ದಿನಸಿಗಳು ಏನ್ ಇವತ್ತು ದಿನಸಿಗಳ ಮೇಲೆ ಏನು ಬೆಲೆ ಏರಿಕೆ ಜಾಸ್ತಿ ಆಗಿದೆನೋ ಇದು ಹೇಳಿ ಮತವನ್ನು ಕೇಳ್ತಾರನ್ನಂಥದ್ದು ಕೂಡ ನಾವು ನೋಡಬೇಕಾಗಿದೆ. ಯಾಕಂದ್ರೆ ಅವ್ರ ಅಜೆಂಡಾ ಏನಂತ ಹೇಳಿ ಕ್ಲಾರಿಟಿ ಕೊಡಬೇಕಾಗುತ್ತೆ. ಇಷ್ಟೊಂದು ಸಮಸ್ಯೆ 2.5 ವರ್ಷಗಳಲ್ಲಿ ಇಷ್ಟೊಂದು ಸಮಸ್ಯೆ ಇದ್ದಂತ ಟೈಮಲ್ಲಿ ಕೂಡ ಅವ್ರ ಈ ಚುನಾವಣೆದ ಅಜೆಂಡೇನು? ಯಾಕಂದ್ರೆ ಇವತ್ತು ಅವ್ರ ಅಜೆಂಡಾ ನಾನು ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರಿ. ಇವತ್ತು ತಾವು ಮುಖ್ಯಮಂತ್ರಿಗಳೇ ಸ್ವತಃ ತಾವೇ ನಿಂತು ತಾವೇ ಹೇಳಿಕೆಯನ್ನು ಕೊಟ್ರಿ, ನಾನು 187 ಕೋಟಿ ರೂಪಾಯಿ 90 ಕೋಟಿ ರೂಪಾಯಿ ಹಣ ಭ್ರಷ್ಟಾಚಾರ ಆಗಿದೆ, ಆ ಹಣವನ್ನು ವಾಪಸ್ ಕಳಿಸಿರಿ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ತನಕ ಇದೆ ವಾಪಸ್ ಕಳಿಸಿದಿರನ್ನಂತ ಪ್ರಶ್ನೆಯನ್ನು ಕೂಡ ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ಇವತ್ತು ನಾನು ಕಟ್ಟಿಲ್ಲ ಅಂತೇಳಿ ಕ್ಷಮೆ ಯಾಚನೆಯನ್ನು ಮಾಡಿ ಮತ ಕೇಳ್ತಾನನ್ನಂಥದ್ದು ಕೂಡ ನೋಡ್ಬೇಕಾಗಿದೆ. 139 ಜನರಿಗೆ ಕ್ಯಾಬಿನೆಟ್ ಹುದ್ದೆ, ಏನು ಕ್ಯಾಬಿನೆಟ್ ದರ್ಜೆಯ ಹುದ್ದೆಯನ್ನು ಕೊಟ್ಟು ಅಂದರ್ ದರ್ಬಾರ್ ಮಾಡಿ ಅವ್ರೆಲ್ಲರೂ ಕೂಡ ಇವತ್ತು ನಾನು ಇಷ್ಟು ಸುಮಾರಾಗಿ 139 ಜನರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನ ಕೊಟ್ಟು ಅವ್ರು ಯಾರು ಮಂತ್ರಿಗಳು ಹೆಂಗಿರ್ತಾರ ಹಂಗ ದರ್ಜೆಯ ಸ್ಥಾನ ಕೊಟ್ಟು ಅವ್ರೆಲ್ಲ ಪ್ರೋಟೋಕಾಲ್ಗಳನ್ನ ಕೊಟ್ಟಿದ್ದೀನಿ ಅಂತೇಳಿ ಅದು ದರ್ಬಾರ್ ಮಾಡಿ ಯಾವ ರೀತಿಯಲ್ಲಿ ಇವತ್ತು ಮತ ಕೇಳ್ತಾನನ್ನಂಥದ್ದು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಇವತ್ತು ದಲಿತರಾಗಿರ್ಬೋದು, SC/ST ಜನಾಂಗದವ್ರನ್ನ ಮೋಸ ಮಾಡಿ ಅವ್ರಿಗೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ಇವತ್ತು SC/ST ಜನಾಂಗದಲ್ಲಿ ಇದ್ದಂತ ಸುಮಾರಾಗಿ SCP TSP ಗ್ರಾಂಟ್ಗಳನ್ನು ಮಕ್ಕಳಿಗೆ ಎಲ್ಲರಿಗೂ ಸ್ಕಾಲರ್ಶಿಪ್ ಇಲ್ಲಾರ್ದಂತೆ, ಮೂಲಭೂತ ಸೌಕರ್ಯಗಳಿಲ್ಲಾರ್ದಂತೆ, ಟಮ್ಟಮ್ಗಳಿಲ್ಲಾರ್ದಂತೆ, ಗಂಗಾಕಲ್ಲನ್ನು ಇಲ್ಲಾರ್ದಂತೆ ಎಲ್ಲರಿಗೂ ದಲಿತರಿಗೆ ಮೋಸ ಮಾಡಿ ಇವತ್ತು ಮತವನ್ನು ಕೇಳ್ತಾರನ್ನಂಥದ್ದು ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ. ಇವತ್ತು ಬಹುಶಃ ಕೇರಳದಲ್ಲಿ ಆನೆ ತುಳಿತ ಆದಂತ ಟೈಮಲ್ಲಿ ಬಹಳ ರೊಕ್ಕ ಕೊಟ್ಟರು, ಅದಕ್ಕೋಸ್ಕರ ಪರಿಹಾರ ಕೊಟ್ಟಿರಿ ಅಂತೇಳಿ ಮತ ಕೇಳ್ತಾರೆ. ಇವೆಲ್ಲ ಕೂಡ ನೋಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ನನ್ನ ಪ್ರಶ್ನೆಗಳು ಬಹಳಷ್ಟು ಇದ್ರೆ ಕೂಡ ಮುಖ್ಯಮಂತ್ರಿಗಳು ಸೋಮವಾರ ಏನ್ ಬರ್ತಾ ಇದಾರೋ ಏನು ಅಜೆಂಡಾ ಇಟ್ಕೊಂಡು ನಾನು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಏನು ಇವತ್ತು ಅವರು ಬಂದು ಯಾವ ರೀತಿಯಲ್ಲಿ ಉತ್ತರ ಕೊಟ್ಟು ಮತ ಕೇಳ್ತಾರನ್ನಂಥದ್ದು ಕೂಡ ನಾವು ನೋಡ್ಬೇಕಾಗಿದೆ. ಎಲ್ಲಾ ವಿಚಾರಗಳಲ್ಲಿ ನೋಡಿದಂತ ಟೈಮಲ್ಲಿ ಇವತ್ತು ನಾನು ರಾಮ್ಲೂರ್ ಅನೇಕ ವಿಚಾರಗಳು ಇದಾವ. ಆದ್ರೆ ಇವತ್ತು ಬಾಗಲಕೋಟ್ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಈ ರಾಜ್ಯದಲ್ಲಿದ್ದಂತ 2.5 ವರ್ಷದ ಆಡಳಿತದಲ್ಲಿ ನೀವು ಮಾಡಿದಂತ ದುರಾಡಳಿತದ ಬಗ್ಗೆ ಬಹಳಷ್ಟು ಗಮನವನ್ನು ನಿಮ್ ಸೆಳೆಯಂತ ಕೆಲಸ ಮಾಡಿದೀನಿ. ಕೆಲವೊಂದು ನಾನು ಸವಾಲುಗಳನ್ನು ಹಾಕಿದ್ದೀನಿ. ಮುಖ್ಯಮಂತ್ರಿಗಳು ತಾವು ಬಂದಂತ ಟೈಮಲ್ಲಿ ಈ ಸವಾಲುಗಳ ಉತ್ತರವನ್ನು ಕೊಟ್ಟು ಪುನಃ ಮತವನ್ನು ಕೇಳುವಂತ ಕೆಲಸ ಆಗ್ಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ CBSE ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Khot International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Khot International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Khot International Public School fosters learning skills with all amazing books. ಸ್ಕೂಲ್ ಬಸ್, CCTV ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ SSLCಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ BN ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.